ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಗುರುವಾರದ ಈವ್ನಿಂಗ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಾನು ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಈವ್ನಿಂಗ್ 4 ಗಂಟೆಗೆ ಹಾಗೆ ನಾನು ಆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನನ್ನ ಮಗಳು ಇಷ್ಟೊತ್ತು ಮಲಗಿ ಇವಾಗ ಎದ್ದು ತಲೆಗೆಲ್ಲ ಎಣ್ಣೆ ಹಚ್ಕೊತಾ ಇದ್ದೀವಿ. ನಾನು ಪಾಪಗೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ. ನಾಳೆ ಶುಕ್ರವಾರ ಇರೋದ್ರಿಂದ ತಲೆಗೆ ಸ್ನಾನ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಜಾಸ್ತಿ ಹಚ್ಚಿಸ್ಕೊಳ್ಳಲ್ಲ ನನ್ನ ಮಗಳು ತಲೆಗೆ ಎಣ್ಣೆ. ಇಷ್ಟೊತ್ತವರೆಗೂ ಕುತ್ಕೊಂಡು ಹಚ್ಚಿಸ್ಕೊಂಡಿರೋದೆ ಜಾಸ್ತಿ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ನಾನು ಕೂಡ ತಲೆಗೆ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನನ್ನ ಹೇರ್ಸ್ಗೆ ಜಾಸ್ತಿನೇ ಆಯಿಲ್ ಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬ ನಾನು ಎಷ್ಟೇ ಎಣ್ಣೆ ಹಚ್ಕೊಂಡ್ರೂ ಅದು ಸ್ವಲ್ಪ ಕಡಿಮೆ ಅಂತಲೇ ಅನಿಸುತ್ತೆ ನನ್ನ ಕೂದಲಿಗೆ. ಹಾಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡೋದ್ರಿಂದ ಏರ್ಗೆ ತುಂಬಾ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಐ ಮೀನ್ ಏರ್ಸ್ ಬೆನಿಫಿಟ್ ಎಲ್ಲ ಸಿಗುತ್ತೆ, ಹೆಲ್ತ್ ಬೆನಿಫಿಟ್ ಎಲ್ಲ, ಸಾರಿ. ಫ್ರೆಂಡ್ಸ್, ಕ್ಲೀನಾಗಿ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡಾಯಿತು. ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ. ಹಾಗೆ ನನ್ನ ಮಗಳಿಗೂ ಹಚ್ಚಿದ್ದೀನಿ ನೋಡಿ, ಅವಳಿಗೂ ಬಾಚಬೇಕು ಇವಾಗ. ಸೊ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗಲೇ ತಲೆ ಬಾಚ್ಕೊಳ್ಳಲ್ಲ, ಒಂದು ಸ್ವಲ್ಪ ಹಂಗೆ ಬಿಡ್ತೀನಿ, ಆಮೇಲೆ ಹಚ್ಕೊತೀನಿ. ಯಾಕಂದರೆ ಬಾಚಣಿಗೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ನಾನು ಹಾಕಿರೋ ಎಣ್ಣೆ ಎಲ್ಲ ಬಾಚಣಿಗೆಗೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಬಾಚ್ಕೊತೀನಿ. ಅಷ್ಟೊತ್ತಲ್ಲೇ ಫೇಸ್ಗೆ ಏನಾದರೂ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೇಸ್ಗೆ ಏನು ಹಚ್ಕೊತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಗೊತ್ತಾಗುತ್ತೆ ಫ್ರೆಂಡ್ಸ್. ಇವಾಗ ಫೇಸ್ಗೆ ಏನಾದರೂ ಅಪ್ಲೈ ಮಾಡ್ಕೊಬೇಕು ಒಂಥರ ಅನ್ನಿಸ್ತಾ ಇದೆ, ಡಲ್ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಇವಾಗ ಒಂದು ಚಿಕ್ಕದಾಗಿ ಫೇಸ್ ಪ್ಯಾಕ್ ತೋರಿಸ್ತೀನಿ. ಏನಿಲ್ಲ, ಎರಡು ಇಂಗ್ರೀಡಿಯೆಂಟು, ಬಟ್ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಒಂದು ಕಪ್ಪಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ. ಸೊ ಒಂದು ತೊಗೊಂಡಿದ್ದೀರ ಪ್ಲೇಟು, ಅದಕ್ಕೊಂಚೂರು ಹಾಲು ಹಾಕ್ಕೊಂಡು, ಸೊ ನೋಡಿ ಒಂಚೂರು ಹಾಲು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸೊ ಅರಿಶಿನ ನೋಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ. ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಟನ್ ತೊಗೊಬೇಕು. ಸೊ ಒಂದು ಕಾಟನ್ ತೊಗೊತೀನಿ. ಸೊ ಫ್ರೆಂಡ್ಸ್, ಈ ಥರ ಕಾಟನ್ ಬೋಲ್ ತಗೊಂಡು ಸೊ ನೋಡಿ ಈ ಥರ ಅದ್ದಿ ನೋಡಿ, ಈ ಥರ ಅದ್ದಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಬೇಕು. ಕೈಯಲ್ಲೂ ಅಪ್ಲೈ ಮಾಡ್ಕೊಬೋದು. ಆದರೆ ಏನಾಗುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಫೇಸ್ ಅಂಟ್ಕೊಳ್ಳಲ್ಲ ಕೈಯಿಂದ ಮಾಡಿದ್ರೆ. ಸೊ ಇದು ಕ್ಲೀನಾಗಿ ಸ್ಕಿನ್ಗೆಲ್ಲ ಈವನ್ ಆಗಿ ನಾವು ಅಪ್ಲೈ ಮಾಡ್ಕೊಬೋದು. ನೋಡಿ ಎಷ್ಟು ಬೇಗ, ಎಷ್ಟು ಕ್ಲೀನಾಗಿ ಆಗೋಯಿತು. ಇಲ್ಲೆಲ್ಲ ಜಾಸ್ತಿ ಅಪ್ಲೈ ಮಾಡ್ಕೊಬೇಕು, ಯಾಕಂದರೆ ಇಲ್ಲಿ ನಾವು ಅಷ್ಟು ಬಿಟ್ಬಿಡ್ತೀವಿ ಆ ಏರಿಯಾ ಎಲ್ಲ. ಸೊ ಯಾವ ಕಡೆನೂ ಎಲ್ಲೂ ಯಾವ ಏರಿಯಾನೂ ಮಿಸ್ ಮಾಡ್ದಿರ ಅಪ್ಲೈ ಮಾಡ್ಕೊಬೇಕು. ಮೇನ್ ನನಗಿಲ್ಲೇ ಕಪ್ಪಗಿರುತ್ತೆ. ಸೊ ಇಲ್ಲೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಕ್ಲೀನಾಗಿ ಫೇಸಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದರೆ ಆಯಿತು. ಸೊ ನಾನು ಅರಿಶಿನ ಜಾಸ್ತಿ ತಗೊಂಡಿಲ್ಲ, ಇಲ್ಲಾಂದಿದ್ರೆ ಫುಲ್ಲು ಎಲ್ಲೋ ಥರ ಕಾಣ್ತಾ ಇದ್ದೆ ನನ್ನ ಫೇಸೆಲ್ಲ. ಇಷ್ಟು ಸಾಕು. ಯಾವತ್ತಿದ್ರೂ ಸ್ವಲ್ಪ ಕಮ್ಮಿನೇ ತೊಗೊಬೇಕು. ಆಮೇಲೆ ಮುಖ ಎಲ್ಲ ಎಲ್ಲೋ ಇದ್ದರೆ ಅರಿಶಿನ ಉಜ್ಕೊಂಡಿದ್ಯಾ ಅಂತ ಕೇಳ್ತಾರೆ ಎಲ್ಲರೂ. ಅದಕ್ಕೆ ನಾನು ಅರಿಶಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಫೇಸ್ ವಾಶ್ ಮಾಡುವಾಗ ಯಾವುದೇ ಥರ ಸೋಪ್ ಹಾಕ್ಕೊಬಾರ್ದು. ಒಂದು ವೇಳೆ ತುಂಬ ಫೇಸು ಅರಿಶಿನವಾಗಿ ಕಾಣ್ತಾ ಇದೆ, ಎಲ್ಲೋ ಥರ ಅಂತಂದರೆ ಆವಾಗ ಒಂಚೂರು ಸೋಪ್ ಹಾಕ್ಕೊಂಡು ವಾಶ್ ಮಾಡ್ಕೊಬೋದು. ಸೊ ನಾನೇನು ಅರಿಶಿನ ಅಷ್ಟೊಂದು ಹಾಕಿಲ್ಲ,
ಅಷ್ಟೊಂದೇನು ಕಾಣಿಸ್ತಾ ಇಲ್ಲ ಅರ್ಶಿನ ಆಗಿ. ಅದಕ್ಕೆ ನಾನು ಸುಮ್ಮನೆ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ಚೆನ್ನಾಗಿ ಒಣಗಲಿ. ಫ್ರೆಂಡ್ಸ್, ಇವಾಗ ಪಾತ್ರೆ ತೊಳೆಯೋಣ ಅಂತ ಬಂದಿದ್ದೀನಿ. ಒಂದು ದೊಡ್ಡ ಬಾಣಲಿ ಇತ್ತು, ಅದು ಇನ್ನೂ ನೆನೆಯೋಕೆ ಹಾಕಿದೆ. ಇನ್ನೂ ನೆಂದ ಮೇಲೆ ಅದನ್ನ ತೊಳೆಯೋಣ ಅಂದ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪಾತ್ರೆಗಳು ಇನ್ನೊಂದು 3-4 ಇದ್ವು. ಜಾಸ್ತಿ ಪಾತ್ರೆ ಇದು ಸಿಂಕಲ್ಲಿ ಬೀಳೋಕ್ಕೆ ಬಿಡೋದಿಲ್ಲ. ಅವಾಗ ಪಾತ್ರೆಗಳನ್ನ ಹಂಗೆ ತೊಳ್ಕೊಂಡ್ಬಿಡ್ತೀನಿ. ಒಂದೊಂದು ಸರಿ ನಮ್ಮ ಅಪ್ಪನೂ ತೊಳೆದ್ಬಿಡ್ತಾರೆ, ಬೇಡ ಅಂದರೂ ತೊಳೆದ್ಬಿಡ್ತಾರೆ. ನಮ್ಮ ಅಪ್ಪಗೆ ಎಷ್ಟು ಹೇಳೋದು ಕೇಳಲ್ಲ. ಸುಮ್ಮನೆ ಏನು ಮಾಡೋದು, ಬೇಜಾರಾಗುತ್ತೆ ಅಂತ ಅವರು ಈ ಥರ ಪಾತ್ರೆಗಳೆಲ್ಲ ತೊಳಿತಾರೆ. ನಾನು ಬೇಡ ಅಂದರೂ ಕೇಳಲ್ಲ. ಅದಕ್ಕೆ ನಾನೇ ಇವಾಗ ಯಾವ ಪಾತ್ರೆ ಎಷ್ಟೇ ಪಾತ್ರೆ ಉಳಿದಿದ್ರು ನಾನೇ ತೊಳೆದ್ಬಿಡ್ತೀನಿ. ಸುಮ್ಮನೆ ಯಾಕೆ ಅಪ್ಪ ಕೈಲಿ ತೊಳೆಸೋದು ಅಂತ. ಫ್ರೆಂಡ್ಸ್, ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡೆ, ಇವಾಗ ಎಲ್ಲ ಕೆಲಸಗಳು ಮಾಡಿಕೊಂಡೆ. ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನನ್ನ ಫೇಸ್ ನೋಡಿ ಗ್ಲೋಯಿಂಗ್ ಆಗಿ ಕಾಣ್ತಾ ಇದೆ. ಹಾಗೆ ಫ್ರೆಂಡ್ಸು, ಪಾಪುಗೆ ಹಾಲು ಬೇಕು ಅಂತಂದ್ಲು, ಅದಕ್ಕೆ ಅವಳಿಗೆ ಹಾಲು ಕಾಯಿಸ್ಕೊಟ್ಟೆ. ಈವ್ನಿಂಗು ನಾವು ಟೀ ಕುಡಿತೀವಿ, ಅದಕ್ಕೆ ಟೀ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಯಾವಾಗಲೂ ಅಷ್ಟೇ ಕಾಫಿಗಿಂತ ನಾವು ಟೀ ಜಾಸ್ತಿನೇ ಕುಡಿಯೋದು. ಕಾಫಿ ಅಷ್ಟೊಂದು ಇಷ್ಟ ಆಗೋಲ್ಲ. ಇವಾಗ ತುಂಬ ಹೀಟ್ ಬೇರೆ ಕಾಫಿ ಕುಡಿದ್ರೆ, ಅದಕ್ಕೆ ನಾವು ಟೀನೇ ಕುಡಿತೀವಿ. ಫ್ರೆಂಡ್ಸ್, ಇವಾಗ ನಾನು ಟೀ ಕುಡಿತಾ ಇದ್ದೇನೆ. ಸೊ ಯಾವಾಗಲೂ ಇಲ್ಲೇ ಬಂದು ಟೀ ಕುಡಿತೀನಿ. ನಿಂತ್ಕೊಂಡು ಏನು ಕುಡಿಯೋದು, ಕುತ್ಕೊಂಡು ಕುಡಿಯೋಣ ಅಂತ ಹಾಕ್ತಾನೆ ಕುತ್ಕೊಂಡೆ. ಅಷ್ಟೊತ್ತಲ್ಲಿ ನನ್ನ ಮಗಳು ಬಂದು ಎತ್ಕೋ ಅಂತ ಹಠ ಮಾಡ್ತಾಯಿದ್ಲು. ನಾನು ಇಲ್ಲಿ ಕುತ್ಕೊಂಡ್ರೆ ಸಾಕು ಈ ಜೋಲಿಯಲ್ಲಿ, ಎಬ್ಸೋವರೆಗೂ ಬಿಡಲ್ಲ ನನ್ನ ಮಗಳು. ಈಗ ಅವಳಿಗೆ ರೆಡಿ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಕ್ಲೀನಾಗಿ ತಲೆ ಬಾಚ್ತಾ ಇದ್ದೀನಿ. ಬಾಚಿಸ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ತಲೆ ಬಾಚಿಸೋದು ಅಂದರೆ ಅವಳಿಗೆ ಆಗೋದೇ ಇಲ್ಲ. ಮತ್ತು ನಮ್ಮ ಅಪ್ಪ ಬಂದರು. ಅವಳನ್ನ ಹಿಂದ್ಗಡೆ ಇಟ್ಕೊಂಡಿದ್ದಾರೆ, ಬಿದ್ದೋಗ್ತಾಳೆ ಅಂತ ಅಂದ್ಬಿಟ್ಟು. ಇವಳು ನೋಡಿದ್ರೆ ಹಿಂಗೆ ಆಡ್ತಾಯಿದ್ದಾಳೆ. ಸೊ ಹೆಂಗೋ ಒಂದು ಬೇಗ ಜುಟ್ಟು ಹಾಕ್ಬಿಟ್ಟೆ. ಸರಿಗೆ ಬಾಚಿಸ್ಕೊಳ್ಳಲ್ಲ ಅವಳು. ನಾನು ಸರಿಯಾಗಿ ಬಾಚೋಕ್ಕಾಗಿಲ್ಲ. ಇನ್ನೂ ಕ್ಲೀನಾಗಿ ಹಿಂದ್ಗಡೆ ಎಲ್ಲ ಬಾಚ್ಬೋದಿತ್ತು. ಒಂದೇ ಸಮ ಅಳ್ತಾ ಇದ್ದಾಳೆ ನೋಡಿ. ಹಿಂಗೆ ಮಾಡಿದ್ರೆ ಹೇಗೆ ನಾನು ಅವಳಿಗೆ ಬಾಚೋದು. ಹಾಯ್ ಫ್ರೆಂಡ್ಸ್, ಇವಾಗ ಟೈಮು 5 ಗಂಟೆ ಆಗಿದೆ. ನಾನು ನನ್ನ ಮಗಳು ಹಾಯ್ ಮಾಡಮ್ಮ. ನಾನು ನನ್ನ ಮಗಳು ಇವಾಗ ನಂದಿನಿ ಸ್ಟೋರ್ಗೆ ಹೋಗ್ತಾಯಿದ್ದೀವಿ, ಹಾಲು ತರೋಣ ಅಂತ ಅಂದ್ಬಿಟ್ಟು. ಸೊ ವಾಕಿಂಗ್ ಆಗುತ್ತೆ ಅಂತ ಪಾಪನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ, ನಮ್ಮ ಊರಿನ ನಂದಿನಿ ಸ್ಟೋರ್ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ದಿನ ಹೂವು ಕಿತ್ಕೊತೀನಲ್ಲ, ಇಲ್ಲೇ ಆ ಮನೆಯಲ್ಲೇ ಹೂವು ಕಿತ್ಕೊಳ್ಳೋದು. ಸೊ ಅಲ್ಲಿ ತುಂಬ ಹೂವಿನ ಗಿಡಗಳು ಬೆಳೆಯುತ್ತೆ. ನಾನು ದಿನ ಮಾರ್ನಿಂಗ್ ಬಂದು ಹೂವು ಕಿತ್ಕೊತೀನಿ. ಫ್ರೆಂಡ್ಸ್, ಇದೇ ನಮ್ಮೂರು. ಹೇಗಿದೆ ನೋಡಿ ನಮ್ಮಲ್ಲಿ ಅಂತ. ಫುಲ್ಲು ಸುತ್ತೂರ ಬರೀ ಗಿಡಗಳೇ ಇದ್ದವು, ಮರಗಳೇ ಇದ್ದಾವೆ. ಒಣಗೋಗಿರೋ ಮರಗಳನ್ನೆಲ್ಲ ಹೊಡೆದಾಕಿ ಎಲ್ಲ ಜಾಗ ಮಾಡ್ತಿದ್ದಾರೆ. ಇನ್ನು ಮುಂದೆ ಫ್ಯೂಚರಲ್ಲಿ ಇನ್ನೊಂದು 10 ವರ್ಷ ಆದಮೇಲೆ ಅಲ್ಲೆಲ್ಲ ಮನೆಗಳೇ ಬರುತ್ತೆ. ಸೊ ಈಗ ನಾನು ನಂದಿನಿ ಸ್ಟೋರ್ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇದೇ ನಮ್ಮೂರ ನಂದಿನಿ ಸ್ಟೋರು. ಸೊ ದಿನ ಇಲ್ಲೇ ಹಾಲು ತೊಗೊಳ್ಳೋದು. ಇಲ್ಲೇ ಇದೇ ಅಂಗಡಿಗೆ ನಾನು ದಿನ ಬಂದು ಹಾಲು ತಗೊಂಡು ಹೋಗ್ತಾ ಇರ್ತೀನಿ. ಸೊ 1/2 ಲೀಟರ್ದು 2 ಹಾಲು ಪ್ಯಾಕೆಟ್ ತೊಗೊಂಡೆ. ಹಾಗೆ ಪಾಪು ಲಾಲಿಪಾಪ್ ತೊಗೊಂಡೆ. ಅವಳು ಹಠ ಮಾಡ್ತಾಯಿದ್ಲು ಅದಕ್ಕೆ. ಕೃತಿಕ್ಷಾ, ಓನ್ ನೋಡ್ತಾ ಇದೆಯಾ ಕಿಟಕಿಯಲ್ಲಿ? ಕೃತಿಕ್ಷಾ, ಇಲ್ಲೋಡು. ಅಲ್ಲಿ ಯಾಕಾಗ್ತೀಯ? ನೀನು ತಿನ್ನು. ಕೃತಿಕ್ಷಾ ತಿನ್ನೋದ್ರಲ್ಲಿ ಬ್ಯುಸಿ. ಅಲ್ಲಿ ಹಾಕ್ಬಾರ್ದು, ತಿನ್ಬೇಕು ನೀನೇ. ಹುಷಾರು, ಬೀಳ್ತೀಯ. ಫ್ರೆಂಡ್ಸ್, 5:15 ಆಗ್ತಾ ಬಂತು. ಅದಕ್ಕೆ ನಾನು ಬೇಗ ಎಲ್ಲ ಕಸ ಗುಡಿಸ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಇನ್ನು 6 ಗಂಟೆ ಆದಮೇಲೆ ಕಸ ಗುಡಿಸೋದು ಬೇಡವಲ್ಲ, ಅದಕ್ಕೆ ರೂಮೆಲ್ಲ ಕಸ ಗುಡಿಸ್ಕೊಂಡು ಬಂದೆ. ಇವಾಗ ಹಾಲು ಗುಡಿಸ್ಕೊತಾ ಇದ್ದೀನಿ. ರೂಮಲ್ಲೇನು ಅಷ್ಟು ಕಸ ಬೀಳಲ್ಲ, ಹಾಲಲ್ಲೇ ಜಾಸ್ತಿ ಕಸ ಬೀಳೋದು. ಹಾಗೆ ಫ್ರೆಂಡ್ಸ್ ನೋಡ್ಬೋದು, ಒಂದು ಸ್ವಲ್ಪ ಕತ್ತಲು ಅನಿಸುತ್ತೆ ನಮ್ಮ ಮನೆ. ಈ ಹಾಲು ತುಂಬ ಸ್ವಲ್ಪ ಕತ್ತಲು ಅಂತ ಅನಿಸುತ್ತೆ. ಎಷ್ಟೇ ಲೈಟ್ ಹಾಕಿದ್ರೂ ಸ್ವಲ್ಪ ಡಾರ್ಕಾಗೇ ಕಾಣುತ್ತೆ, ಏನೋ ಅಂದ್ಕೊಂಬಿಡಿ. ಈಗ ಒಗ್ದಿರೋ ಬಟ್ಟೆಗಳು ಒಂದೊಂದೇ ಮಡ್ಚಿಡ್ತಾ ಇದ್ದೀನಿ. ಸೊ ಪಾಪು ಬಟ್ಟೆಗಳನ್ನೆಲ್ಲ ಕ್ಲೀನಾಗಿ ಮಡ್ಚಿಡ್ತಾ ಇದ್ದೀನಿ. ಫ್ರೆಂಡ್ಸು, ಇಷ್ಟೊತ್ತವರೆಗೂ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.
ಇಲ್ಲೇ ನನ್ನ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಹಳೆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ಆ ವೀಡಿಯೋಸ್ ಎಲ್ಲ ನೋಡಿ ಇಂಟ್ರೆಸ್ಟ್ ಇದ್ರೇ ಸಬ್ಸ್ಕ್ರೈಬ್ ಆಗಿ. ನನಗಂತೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇದ್ರೇ ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕ್ಕೆ ಸಾಧ್ಯ. ಸೊ ನೀವು ಲೈಕು ಕಮೆಂಟ್ ಮಾಡಿದ್ರೆ ನನಗೆ ವೀಡಿಯೋಸ್ ಮಾಡಬೇಕು ಅಂತ ಇನ್ನಷ್ಟು ಅನಿಸುತ್ತೆ, ನಾನು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಣ ಅಂತಂದ್ಬಿಟ್ಟು. ಸೊ ದಯವಿಟ್ಟು ಲೈಕು ಕಮೆಂಟು ಶೇರು ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಬನ್ನಿ, ನಾನಿವಾಗ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಆಮೇಲೆ ಮಾವಿನಕಾಯಿ ತಗೊಂಬಂದಿದ್ರು. ಸೊ ಮಾವಿನಕಾಯಿ ತಿಂತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಮಾವಿನಕಾಯಿ ತಿಂತಾಯಿದ್ದೀನಿ. ಚೆನ್ನಾಗಿ ಉಪ್ಪು ಖಾರ ಹಚ್ಕೊಂಡು ಮಾವಿನಕಾಯಿ ತಿಂತಾಯಿದ್ದೀನಿ. ಬಾಯಲ್ಲಿ ನೀರು ಬರ್ತಾಯಿದೆ ನೋಡ್ತಾ ಇದ್ದರೆ. ಸೊ ಮಾವಿನಕಾಯಿ ತುಂಬ ಹುಳಿ ಇದೆ ಅಂತೆ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಸಿಕ್ಕಾಪಟ್ಟೆ ಹುಳಿ, ಬಟ್ ಉಪ್ಪು ಖಾರ ಜೊತೆ ಸೂಪರ್. ಫ್ರೆಂಡ್ಸ್, ನನಗೆ ಮಾವಿನ ಹಣ್ಣು ತಿನ್ನೋಕ್ಕಿಂತ ಮಾವಿನಕಾಯಿ ತಿನ್ನೋಕ್ಕೆ ತುಂಬ ಇಷ್ಟ. ಅದು ಈ ಥರ ಉಪ್ಪು ಖಾರ ಹಾಕಬೇಕು, ಮಾವಿನಕಾಯಿ ಕಿತ್ಕೊಂಬರಬೇಕು. ಅದು ಬೇರೆಯವರು ತೋಟದಲ್ಲಿ ಹೋಗಿ ಮಾವಿನಕಾಯಿ ಕಲ್ತಂದಿಂದ ಕದ್ಕೊಂಡು ಬಂದು ಆಮೇಲೆ ಅದನ್ನು ಕಲ್ಲ ಮೇಲೆ ಇಟ್ಟು ಕಲ್ಲಲ್ಲಿ ಚೆನ್ನಾಗಿ ಜಜ್ಜಿ ಆಮೇಲೆ ಉಪ್ಪು ಖಾರ ಹಾಕಿ ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹಂಗೆ ಮಾಡ್ತಿದ್ದಿದ್ದು. ಆ ದಿನಗಳು ನೆನೆಸ್ಕೊಂಡ್ರೆ ಅಬ್ಬಾ ಸಖತ್ ಖುಷಿ ಆಗುತ್ತೆ. ಮತ್ತೆ ಬರೋಣ ಫ್ರೆಂಡ್ಸ್, ಆ ದಿನಗಳೆಲ್ಲ ಮತ್ತೆ ಬರೋಣ. ಚಿಕ್ಕ ವಯಸ್ಸಲ್ಲಿ ನಾವು ಹಂಗೆ ಮಾಡ್ತಾಯಿದ್ದಿದ್ದು. ಸೊ ನೀವು ಯಾರಾದರೂ ಹಂಗೆ ಮಾಡ್ತಿದ್ರೆ ಕಮೆಂಟ್ ಮಾಡಿ, ಈ ಥರ ಎಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀರಾ ಅಂತ ನಂಗೆ ಕಮೆಂಟ್ ಮಾಡಿ. ಸೊ ಹಂಗೆ ತಿನ್ನೋಕ್ಕಾಗಲ್ಲ ಹುಳಿ, ಅದಕ್ಕೆ ಉಪ್ಪು ಖಾರ ಜೊತೆ ಸೂಪರ್. ಹಾಗೆ ಫ್ರೆಂಡ್ಸ್, ಸಂಜೆ 6 ಗಂಟೆ ಆಯಿತು. ಈಗ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ದೇವ್ರ ಮನೇಲಿ ಪೂಜೆ ಎಲ್ಲ ಆಗಿದೆ. ಫ್ರೆಂಡ್ಸ್, ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್, ಇದು ನನ್ನ ಈವ್ನಿಂಗ್ ರೊಟೀನ್ ಲಾಗ್ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಪ್ಲೀಸ್ ಕೇಳ್ಕೊತೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.